ಗುತ್ತಿಗೆದಾರರ ಸಂಘ ಆಯಿತು. ಇದೀಗ ವಿದ್ಯುತ್ ಗುತ್ತಿಗೆದಾರರ ಸಂಘದ ಹೋರಾಟದ ಸರದಿ. ಹೊಸ ಮನೆ ವಿದ್ಯುತ್ ಸಂಪರ್ಕ ಪಡೆಯೋಕೆ ಆಗದೆ ಗುತ್ತಿಗೆದಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ನಾಳೆ ಬೃಹತ್ ಪ್ರತಿಭಟನೆ ಮಾಡೋಕ್ಕೂ ಮುಂದಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷವಾಗಿದ್ದು ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಲೇ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದರ ಬೆನ್ನಿಗೆ ಒಂದರಂತೆ ಪ್ರತಿಭಟನೆ ಮುಷ್ಕರದ ಬಿಸಿ ತಟ್ಟುತ್ತಲೇ ಇದೆ. ಒಂದು ವರ್ಗವನ್ನ ಸಮಾಧಾನ ಮಾಡುವಷ್ಟರಲ್ಲಿ ಇನ್ನೊಂದು ವರ್ಗ ಪ್ರತಿಭಟನೆಗೆ ಸಿದ್ಧವಾಗ್ತಿದೆ. ಕೆಎಸ್ಆರ್ಟಿಸಿ ಆಯಿತು, ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ಆಯಿತು. ಇದೀಗ ವಿದ್ಯುತ್ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ವಿದ್ಯುತ್ ಗುತ್ತಿಗೆದಾರರು ಮಾರ್ಚ್ 11ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. ರಾಜ್ಯದಲ್ಲಿ ಹೊಸ ಮನೆ ಕಟ್ಟಿಸುತ್ತಿರುವವರಿಗೆ ವಿದ್ಯುತ್ ಸಂಪರ್ಕ ಪಡೆಯುವುದೇ ದುಸ್ಸಾಹಸವಾಗಿದೆ. ಇದಕ್ಕೆ ಸರ್ಕಾರ ವಿನಾಯಿತಿ ನೀಡುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ವಿದ್ಯುತ್ ಗುತ್ತಿಗೆದಾರರ ಸಂಘ ಪ್ರತಿಭಟನೆಗೆ ಮುಂದಾಗಿದೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ವಿದ್ಯುತ್ ಗುತ್ತಿಗೆದಾರರ ಸಂಘ ನಿರ್ಧರಿಸಿದೆ. ಸರ್ಕಾರ ಕಳೆದ ಏಪ್ರಿಲ್ 2025ರಂದು ವಾಸ ದೃಢೀಕರಣ ಪತ್ರ ನೀಡಿದ ಬಳಿಕ ವಿದ್ಯುತ್ ಸಂಪರ್ಕ ನೀಡಬೇಕೆಂದು ಆದೇಶಿಸಿತ್ತು. ಇದರಿಂದ ಗೊಂದಲ ಉಂಟಾಗಿದ್ದು ಸಮಸ್ಯೆ ಬಗೆಹರಿಸುವಂತೆ ಸಿಎಂ ಡಿಸಿಎಂ ಸಚಿವರು ಸೇರಿದಂತೆ ಅಧಿಕಾರಿಗಳನ್ನ ಭೇಟಿಯಾಗಿ ಮನವಿ ಮಾಡಿದ್ರು. ಬಳಿಕ 3 ಅಂತಸ್ತಿನ ಕಟ್ಟಡಗಳಿಗೆ ಓಸಿ ವಿನಾಯಿತಿ ನೀಡಿದ್ರು. ಬಳಿಕ ಡಿಸೆಂಬರ್ನಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೂ ವಿಸ್ತರಣೆ ಮಾಡಿದ್ರು. ಆದರೆ ಗ್ರಾಮಾಂತರದಲ್ಲಿ ಜಮೀನುಗಳು ಕುಂಟೆ ಅಳತೆಯಲ್ಲಿದ್ದು ಕೊಂಚ ವ್ಯತ್ಯಾಸ ಬಂದರೂ ವಿನಾಯಿತಿ ನೀಡ್ತಾ ಇಲ್ಲ. ಹೀಗಾಗಿ ಒನ್ ಟೈಮ್ ವಿನಾಯಿತಿ ನೀಡುವಂತೆ ಮನವಿ ಮಾಡಿದ್ರೆ ಸರ್ಕಾರ ಒಪ್ಪದ ಹಿನ್ನೆಲೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ತಾವುಗಳು ಬೆಳಗಾವಿ ಅಧಿವೇಶನದಲ್ಲಿ ಇದನ್ನು ಚರ್ಚೆ ಮಾಡಿ ಒನ್ ಟೈಮ್ ವಿನಾಯಿತಿಗೆ ಹೇಳಿದ್ರಿ ಅಂತ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಟಿಲ್ ಟುಡೇ ಯಾವುದೇ ಥರದ ಸರ್ಕಾರ ಇದರ ಬಗ್ಗೆ ಚರ್ಚೆನೇ ಮಾಡ್ತಾ ಇಲ್ಲ. ಅದರಿಂದ ನಾವು ಈ ರಾಜ್ಯದ ಗ್ರಾಹಕರಿಗೆ ಅನಾನುಕೂಲ ಆಗ್ತಾ ಇದೆ ಅಂಥೇಳಿ 11ನೇ ತಾರೀಕು ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ಆಯೋಜನೆ ಮಾಡಿದ್ದೀವಿ. ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಕಳೆದ 11 ತಿಂಗಳುಗಳಿಂದ ಸರಿಯಾಗಿ ವಿದ್ಯುತ್ ನೀಡ್ತಾ ಇಲ್ಲ. ಓಸಿ ಬೇಕು ಅಂತಾರೆ. ರೈತ ತನ್ನ ಜಮೀನಿನಲ್ಲಿ ಯಾವುದಾದ್ರೂ ಫಾರಂ ಮಾಡಲು ವಿದ್ಯುತ್ ಕೊಡ್ತಾ ಇಲ್ಲ. ನಾವು ಸುಪ್ರೀಂ ಕೋರ್ಟ್ ಆದೇಶ ಮೀರಿ ಮಾತನಾಡ್ತಾ ಇಲ್ಲ. ಆದರೆ ಭಾರತದಲ್ಲಿ ಯಾವುದೇ ರಾಜ್ಯ ಇದನ್ನ ಅಳವಡಿಸಿಕೊಂಡಿಲ್ಲ. ನಮ್ಮ ರಾಜ್ಯದಲ್ಲಿ ಇದನ್ನ ಜಾರಿ ಮಾಡದಿರುವುದರಿಂದ ಸಮಸ್ಯೆ ಉಂಟಾಗಿದೆ. ಈ ಹಿನ್ನೆಲೆ ಒನ್ ಟೈಮ್ ವಿನಾಯಿತಿಯನ್ನ ನೀಡಬೇಕು. ಇಲ್ಲವಾದ್ರೆ ಜಿಬಿಎ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಸೇರಿ ಬೇರೆ ಚುನಾವಣೆಯಲ್ಲಿ ಪ್ರತ್ಯುತ್ತರ ಕೊಡಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಏಪ್ರಿಲ್ 4 ಹಿಂದೆ ಎಷ್ಟು ಕಟ್ಟಡಗಳಿಗೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನ ಪಡೆದಿದ್ದಾರೆ ಅವ್ರಿಗೆ ಒಂದು ಬಾರಿ ವಿನಾಯಿತಿ ಕೊಡಿ. ಅದಾದ ನಂತರ ಇಷ್ಟೆಲ್ಲ ಇದ್ರು ಕಟ್ತಾರೆ, ಅವರು ಅನುಭವಿಸ್ತಾರೆ, ಅವರು ಗ್ರಾಹಕರು, ಅವ್ರ ತಪ್ಪು ಇದೆ. ಅಥವಾ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿ ಸರ್ಕಾರದ ಆದೇಶವನ್ನ ಪಾಲನೆ ಮಾಡಬೇಕು. ಈಗಾಗಲೇ ಪೂರ್ಣಗೊಂಡಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡಿ. ಇನ್ನು ವಿಧಾನ ಪರಿಷತ್ನಲ್ಲಿ ವಿದ್ಯುತ್ ಕಡಿತ ಹಾಗೂ ಹೊಸ ವಿದ್ಯುತ್ ಸಂಪರ್ಕದ ಬಗ್ಗೆ ಜವರಾಯಿಗೌಡ ಪ್ರಶ್ನೆ ಮಾಡಿದ್ದು ಸಚಿವ ಕೆಜೆ ಜಾರ್ಜ್ ಉತ್ತರ ನೀಡಿದ್ದಾರೆ. ಸದ್ಯ 1 ತಿಂಗಳು ಮಾತ್ರ ವಿದ್ಯುತ್ ಕಡಿತ ಮಾಡಿದ್ದು, ಉಳಿದ ತಿಂಗಳು 7 ಗಂಟೆ ವಿದ್ಯುತ್ ಕೊಡುತ್ತಿದ್ದೇವೆ. ವಿದ್ಯುತ್ ಸಂಪರ್ಕದ ಕುರಿತು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಕರೆಂಟ್ ಕೊಡಬೇಕಾದ್ರೆ ಓಸಿ ಬೇಕು ಎಂದಿದೆ ಎಂದು ಉತ್ತರ ನೀಡುತ್ತಾರೆ. ಒಂದೇ ತಿಂಗಳಲ್ಲಿ ಅವ್ರು ಏನು ಹೇಳಿದ್ರು, ನೀವು ನೋಡಿ 7 ಅವರ್ಸ್ ಕೊಡಬೇಕು, ನಾವು ಕಮಿಟ್ಮೆಂಟ್ ಇದೆ ಅಂತ ಹೇಳಿದ್ರು. ಇಲ್ಲಿ ತನಕ ನಾವು 1 ತಿಂಗಳು ಬಿಟ್ಟು ಬಾಕಿ ಎಲ್ಲ 7 ಅವರ್ಸ್ ಕೊಡ್ತಾರೆ. ನೀವು ಕರೆಕ್ಟಾಗಿ ಒಂದು ಪ್ರಶ್ನೆ ಕೇಳಿದ್ರ. ನಮ್ಮ ಹತ್ರ ಕರೆಂಟ್ ಶಾರ್ಟೇಜ್ ಇಲ್ಲ. ನಾವೇನು ಮಾಡ್ಕೊಂಡಿದ್ದೀವಿ, ಈಗ ಕೆಲವು ಪಂಜಾಬು, UP ಮತ್ತು ಬೇರೆ ಬೇರೆ ಸ್ಟೇಟಿಂದ ಅವರಿಗೆ ಎಕ್ಸಸ್ ಇರುವಾಗ ನಾವು ತಗೊಳ್ತೀವಿ. ಬಾರ್ಟರ್ ಸಿಸ್ಟಮ್ ಮಾಡ್ತಾ ಇದ್ದೀವಿ, ಅದು ಮಾಡ್ತಾ ಇದೆ. ಮತ್ತು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಗ್ರಿಡ್ಡಿಂದ ನಮಗೆ ಬೇಕಾಗಿದ್ದು ಅದು ಬರ್ತಾ ಇದೆ. ಒಟ್ನಲ್ಲಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ 7 ಲಕ್ಷಕ್ಕೂ ಅಧಿಕ ಕಟ್ಟಡಗಳಿದ್ದು ರಾಜ್ಯದಲ್ಲಿ 16 ಲಕ್ಷಕ್ಕೂ ಅಧಿಕ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲದೆ ಪರದಾಡುವಂತಾಗಿದೆ. ಇದಕ್ಕೆ ಸರ್ಕಾರ ನಿಯಮ ಮಾಡದೆ ಮೀನಾಮೇಷ ಎಣಿಸುತ್ತಿರುವುದರಿಂದ ಜನ ತೊಂದರೆ ಎದುರಿಸುವಂತಾಗಿದೆ. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.